ನೀವು ನೋಡ್ತಾ ಇದ್ದೀರಾ ಟಿವಿ 46 ಮಲೆನಾಡು ವಾರ್ತೆಗಳು. ನಾನು ಮೇಘನಾ ಲೋಕೇಶ್. ಪಟ್ಟಣದ ಹೊಳೆಮಲ್ಲೇಶ್ವರ ದೇವಸ್ಥಾನದ ಪಕ್ಕದಲ್ಲಿದ್ದ ನಾಗಬನದ ಬೃಹತ್ ಗಾತ್ರದ ಅರಳಿ ಮರದ ಒಂದು ಭಾಗ ರಸ್ತೆಗೆ ಅಡ್ಡಲಾಗಿ ಮುರಿದು ಬಿದ್ದಿದ್ದು ಅನಾಹುತ ಆಗುವ ಮೊದಲು ತೆರವು ಮಾಡುವಂತೆ ಇಲ್ಲಿನ ಭಕ್ತಾದಿಗಳು ಒತ್ತಾಯಿಸಿದ್ದಾರೆ. ಪಟ್ಟಣದ ಶ್ರೀ ಹೊಳೆಮಲ್ಲೇಶ್ವರ ದೇವಸ್ಥಾನದ ಪಕ್ಕದಲ್ಲಿದ್ದ ನೂರಾರು ವರ್ಷಗಳ ಇತಿಹಾಸ ಹೊಂದಿರುವ ನಾಗಬನದ ಬೃಹತ್ ಗಾತ್ರದ ಅರಳಿ ಮರದ ಒಂದು ಭಾಗ ಮುರಿದು ಬಿದ್ದಿದ್ದು ದೇವಸ್ಥಾನಕ್ಕೆ ಬರುವ ರಸ್ತೆಗೆ ಅಡ್ಡಲಾಗಿ ಹಳೆಕಾಲದ ಕಲ್ಲಿನ ಕಟ್ಟಡದ ಮೇಲೆ ಹೊರಗೆ ಬಿದ್ದಿದ್ದು ಈ ರಸ್ತೆಯಲ್ಲಿ ಪ್ರತಿನಿತ್ಯ ದೇವಸ್ಥಾನಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಪೂಜೆಗೆ ಭಕ್ತಾದಿಗಳು ಬರುತ್ತಾರೆ. ಯಾವುದೇ ಕ್ಷಣದಲ್ಲಿ ಬೀಳುವ ಪರಿಸ್ಥಿತಿಯಲ್ಲಿದ್ದು ಅನಾಹುತ ಸಂಭವಿಸುವ ಮೊದಲು ಈ ಮರವನ್ನು ಸಂಬಂಧಪಟ್ಟ ಅಧಿಕಾರಿಗಳು ತೆರವು ಮಾಡಬೇಕು ಎಂಬುದು ಭಕ್ತಾದಿಗಳ ಕಳಕಳಿ. ಈ ಸಂದರ್ಭದಲ್ಲಿ ಹೊಳೆಮಲ್ಲೇಶ್ವರ ದೇವಸ್ಥಾನದ ಕಾರ್ಯದರ್ಶಿ ಮಂಜುನಾಥ್ ಹತ್ವಾರ್ ಮಾತನಾಡಿ, ಅರಳಿ ಮರ ನೂರಾರು ವರ್ಷಗಳ ಹಳೆಯದಾಗಿದ್ದು ಇದೀಗ ಈ ಮರ ಹಳೆಕಾಲದ ಮನೆ ಮೇಲೆ ಬಿದ್ದಿದೆ. ಇದರ ಬಗ್ಗೆ ತಾಲೂಕು ಕಚೇರಿಯ ತಹಸೀಲ್ದಾರ್ ಮೇಡಂಗೆ, ಪುರಸಭೆ ಮುಖ್ಯಾಧಿಕಾರಿಗೆ ಹಾಗೂ ಅರಣ್ಯ ಇಲಾಖೆಯವರ ಗಮನಕ್ಕೆ ತಂದು ವಾರ ಕಳೆದರೂ ನೋಡಿಕೊಂಡು ಹೋಗಿದ್ದಾರೆ ವಿನಃ ಇದುವರೆಗೆ ಯಾರು ಕೂಡ ಮರವನ್ನ ತೆರವು ಮಾಡಲು ಮುಂದಾಗಿಲ್ಲ. ಪ್ರತಿನಿತ್ಯ ದೇವಸ್ಥಾನಕ್ಕೆ ಜನರು ಬರುತ್ತಾರೆ. ಬರುವ ಭಕ್ತಾದಿಗಳು ಮರ ರಸ್ತೆಗೆ ಅಡ್ಡಲಾಗಿ ಬಿದ್ದಿರುವ ಜಾಗದಲ್ಲಿ ಮರದಿಂದ ಕೆಳಗೆ ಬಗ್ಗಿ ದೇವಸ್ಥಾನಕ್ಕೆ ಹೋಗುವ ಪರಿಸ್ಥಿತಿ ಉಂಟಾಗಿದ್ದು, ಅದು ಅಲ್ಲದೆ ಇದು ದೇವರ ಮರ ತೆಗೆಯುವಂತಿಲ್ಲ ಎಂಬ ಚಿಂತೆ ಬೇಡ. ಈಗಾಗಲೇ ನಾವು ದೇವಸ್ಥಾನದ ಅರ್ಚಕರಿಂದ ಹೋಮ ಹಾಗೂ ಕಳಸ ಪ್ರತಿಷ್ಠಾಪನೆ ಮಾಡಿರುವ ಕಾರಣ ಮರವನ್ನ ಯಾವುದೇ ಭಯವಿಲ್ಲದೆ ಮರವನ್ನ ತೆಗೆಯಬಹುದಾಗಿದೆ. ಮರದ ಒಂದು ಭಾಗವನ್ನ ತೆಗೆದು ನಂತರ ಮತ್ತೊಂದು ಬಾರಿ ನಾಗವನಕ್ಕೆ ಪೂಜೆ ಸಲ್ಲಿಸಲಾಗುವುದು ಎಂದರು. ಈ ಸಂದರ್ಭದಲ್ಲಿ ಹೊಳೆಮಲ್ಲೇಶ್ವರ ದೇವಸ್ಥಾನದ ಸಮಿತಿಯ ಸದಸ್ಯರಾದ ಹರೀಶ್ ಹಾಜರಿದ್ದರು. ಅಲ್ಲ, ಈ ಮರ ಹಳೆ ಮನೆ ಮೇಲೆ ಕೂತಿದೆ. ನಾನು ತಾಲೂಕು ಆಫೀಸ್ಗೂ ಮೇಡಮ್ಗೂ ಹೇಳಿದ್ದೆ. ನಂತರ ಮುನ್ಸಿಪಾಲ್ಟಿಯವ್ರು ಬಂದು ನೋಡ್ಕೊಂಡು ಹೋಗಿ ನಮ್ಮ ಹತ್ರ ಇದಕ್ಕೆ ಬೇಕಾದ ಅಸ್ತ್ರಗಳು ಯಾವುದು ಇಲ್ಲ ಅಂದರು. ಇದು ಫಾರೆಸ್ಟಿಗೆ ಹೇಳಿ ಅಂದರು. ಫಾರೆಸ್ಟ್ಗೆ ಹೇಳಿದ್ದೇನೆ, ಅದಕ್ಕೆ ಅರ್ಜಿನೂ ಕೊಟ್ಟಿದ್ದೇನೆ. ಅವ್ರು ಬಂದು ಸ್ಪಾಟ್ ಇನ್ಸ್ಪೆಕ್ಷನ್ ಆಗಬೇಕು, ಆಮೇಲೆ ಇದು ಮಾಡೋಣ ಅಂದರು. ಸ್ಪಾಟ್ ಇನ್ಸ್ಪೆಕ್ಷನ್ನು ಆಗಿದೆ. ಕಡಿಯೋದಕ್ಕೆ ನಮ್ಮ ಹತ್ರ ಜನ ಇಲ್ಲ. ಇದಕ್ಕೆಲ್ಲ ನಾವು ಮರ ಕಡಿಯೋರನ್ನ ಕರ್ಕೊಂಬಂದು ಕಳಿಸೋದು, ನೀವು ಬೇರೆ ಯಾರನ್ನಾದ್ರು ಕರೆಸಿ ಅಂತ ಹೇಳಿದ್ದಾರೆ. ಮುಂದಿನ ಇನ್ನೂ ಏನೂ ಇದಾಗಿಲ್ಲ. ನಿನ್ನೆನೇ ಅದರ ಬಂದು ಸ್ಪಾಟ್ ಇನ್ಸ್ಪೆಕ್ಷನ್ ಇದು ಬರ ಈ ಥರ ಆಗಿ ಬಿದ್ದು ಎಷ್ಟು ಸಮಯ ಆಯಿತು? ಇವತ್ತಿಗೆ 6 ದಿನ ಆಯ್ತು, 5 ದಿನ ಆಯಿತು. ಯಾರು ಈಗ ಅರಣ್ಯ ಇಲಾಖೆಯವರಾಗಿರ್ಬೋದು, ತಾಲೂಕು ಇಲಾಖೆಯವರಾಗಿರ್ಬೋದು, ಯಾರು ಕೂಡ ಇದುವರೆಗೂ ಬಂದಿಲ್ವಾ? ಅರಣ್ಯ ಇಲಾಖೆಯವರು ಬಂದು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿದ್ದಾರೆ. ಅಷ್ಟೇ ಕೆಲಸ. ತಹಸೀಲ್ದಾರ್ ದೇವಸ್ಥಾನಕ್ಕೆ ಬಂದಿದ್ರು, ಅವರು ನೋಡ್ಕೊಂಡು ಹೋಗಿದ್ದಾರೆ. ಅವರೇ ಮುನ್ಸಿಪಾಲ್ಟಿಗೆ ತಿಳಿಸಿದ್ರು. ಯಾರು ಒಟ್ಟಿನಲ್ಲಿ ಮಾಡಬೇಕು, ಯಾರು ಮಾಡಬೇಕು, ಇದು ಯಾರು ಮಾಡ್ತಾರೆ ಅಂತ ಇನ್ನೂ ನಮಗೆ ಗೊತ್ತಾಗಿಲ್ಲ. ಪ್ರತಿದಿನ ದೇವಸ್ಥಾನಕ್ಕೆ ಬರ್ತಾ ಇರ್ತಾರೆ ಭಕ್ತಾದಿಗಳು, ಅವರಿಗೆ ತೊಂದರೆ ಆಗುತ್ತೆ. ಯಾರು ತಲೆ ಮೇಲಾರು ಬಿದ್ದರೆ ಅಲ್ಲಿ ಮಾಡಿ ಏನಾದ್ರು ಕೂರಿಸ್ತಾರೆ, ಇದು ಕೆಳಗೆ ಬೀಳುತ್ತೆ. ಆಗ ಯಾರ ತಲೆ ಮೇಲೆ ಬೀಳುತ್ತೆ ಹೇಳೋಕ್ಕಾಗಲ್ಲ. ಅರಳಿ ಮರ ಆದ್ದರಿಂದ ಇದನ್ನು ಭಾರಿ ವರ್ಷದ್ದು ಅರಳಿ ಮರ, ಇದರಲ್ಲಿ ನಾಗನಕಲ್ಲು ಎಲ್ಲ ಇರೋದ್ರಿಂದ ಅದಕ್ಕೆಲ್ಲ ಸರಿಯಾದ ಪೂಜೆ ವ್ಯವಸ್ಥೆ ಆಗಬೇಕು ಅಂತ ಹೇಳಿದರು. ಅದೇ ಪ್ರಕಾರ ಪೂಜೆ ವ್ಯವಸ್ಥೆಯನ್ನೆಲ್ಲ ಮಾಡಿ ಇವರಿಗೆ ಹೋಮ ಮಾಡಿ ಅದಕ್ಕೆಲ್ಲ ಕಳಶ ಆಹ್ವಾನ ಮಾಡಿ ಪ್ರತಿಷ್ಠಾಪನೆ ಮುಂದೆ ಮಾಡುವಾಗ ಅದನ್ನು ವಾಪಸ್ ಕಳಸದಿಂದ ಇದು ಮಾಡಬೇಕು. ಅಷ್ಟು ತನಕದ್ದೆಲ್ಲ ಕೆಲಸ ಮುಗಿಸಿದ್ದೇವೆ ಪೂಜೆ ಮಾಡಿ. ಇದರಲ್ಲಿ ಬೇರೆ ಯಾವ ಭಯ ಇಲ್ಲ ಈಗ. ಯಾಕೆಂದರೆ ಕೆಲವರಿಗೆ ಅರಳಿ ಮರ, ದೇವ್ರ ಮರ, ಅದನ್ನು ಹೇಗೆ ಬೀಳಿಸೋದನ್ನೋ ಯೋಚನೆ ಇರ್ಬೋದು. ಇದನ್ನು ಅದಕ್ಕೆ ಬೇಕಾದ ಪೂಜಾ ವ್ಯವಸ್ಥೆ ಎಲ್ಲ ಮಾಡಿದೆ.